everyone, welcome to Maths class 7th standard part 2. Let's continue with the lesson perimeter and area. ಲಾಸ್ಟ್ ಕ್ಲಾಸ್ ಅಲ್ಲಿ ರೆಕ್ಟಾಂಗಲ್ ಮತ್ತೆ ಸ್ಕ್ವೇರ್ ಇನ ಪೆರಿಮೀಟರ್ ಅಂಡ್ ಏರಿಯಾ ಬಗ್ಗೆ ತಿಳ್ಕೊಂಡ್ವಿ. ಈಗ ಟ್ರಯಾಂಗಲ್ಸ್ ಆಸ್ ಪಾರ್ಟ್ಸ್ ಆಫ್ ರೆಕ್ಟಾಂಗಲ್ಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ABCD ಅಂತ ಒಂದು ರೆಕ್ಟಾಂಗಲ್ ಇದೆ. ಇದರ ಲೆಂತ್ ಬಂದು 8 ಸೆಂಟಿಮೀಟರ್, ಬ್ರೆಡ್ತ್ 5 ಸೆಂಟಿಮೀಟರ್. ಇಲ್ಲಿ ನೋಡಿ, ಇಲ್ಲಿ ಒಂದು ಡಯಾಗನಲ್ ಇದೆ, AC ನ ಡಯಾಗನಲ್ ಅಂತ ಕರಿತೀವಿ. ಈ ಡಯಾಗನಲ್ ರೆಕ್ಟಾಂಗಲ್ ನ 2 ಈಕ್ವಲ್ ಪಾರ್ಟ್ ಆಗಿ ಡಿವೈಡ್ ಮಾಡುತ್ತೆ. ಈ ADC ಅನ್ನೋದು ಯಾವ ಶೇಪ್ ಅಲ್ಲಿ ಇದೆ ನೋಡಿ, ಟ್ರಯಾಂಗಲ್ ಶೇಪ್ ಅಲ್ಲಿ ಇದೆ. ಅದೇ ರೀತಿಯಲ್ಲಿ ABC ಅನ್ನೋದು ಕೂಡ ಟ್ರಯಾಂಗಲ್ ಶೇಪ್ ಅಲ್ಲಿ ಇದೆ. ಈಗ ಇಲ್ಲಿ ಎಷ್ಟು ಟ್ರಯಾಂಗಲ್ಸ್ ಇದಾವೆ? 2 ಟ್ರಯಾಂಗಲ್ಸ್ ಇದೆ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಎಷ್ಟಾಯ್ತು ಅಲ್ಲಿಗೀಗ? ಏರಿಯಾ ಆಫ್ ಟ್ರಯಾಂಗಲ್ is equal to half of area of rectangle ಆಯ್ತು. ನೋಡಿ, ಇಲ್ಲಿ ಒಂದು ಟ್ರಯಾಂಗಲ್ ಎಕ್ಸಾಕ್ಟ್ಲಿ ಹಾಫ್ ಆಫ್ ದ ರೆಕ್ಟಾಂಗಲ್ ಇದೆ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಅಂತ ತಿಳ್ಕೊಳ್ಳೋಣ. ಈಗ ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಹಾಫ್ ಇಂಟು ಏರಿಯಾ ಆಫ್ ರೆಕ್ಟಾಂಗಲ್ ಇಷ್ಟು ಲೆಂತ್ ಇಂಟು ಬ್ರೆಡ್ತ್ ಅಲ್ವಾ ಫಾರ್ಮುಲಾ. ಸೊ ದಿಸ್ ಈಸ್ ಹಾಫ್ ಇಂಟು ಲೆಂತ್ ಅಂದ್ರೆ ಎಷ್ಟು? 8 ಇಂಟು ಬ್ರೆಡ್ತ್ ಅಂದ್ರೆ 5. So this is half into 8 5s are 40. So 2 1s are 2, 2 2s are 4. So what is the area of triangle? 20 centimeter square. So ಇಲ್ಲಿ ರೆಕ್ಟಾಂಗಲ್ ಅಲ್ಲಿ ಹಾಫ್ ಬಂದಿರೋದ್ರಿಂದ ಏರಿಯಾ ಆಫ್ ಒನ್ ಟ್ರಯಾಂಗಲ್ ಎಷ್ಟಾಯ್ತು? 20 ಸೆಂಟಿಮೀಟರ್ ಸ್ಕ್ವೇರ್ ಆಯ್ತು. ಅದೇ ರೀತಿನಲ್ಲಿ ಟ್ರಯಾಂಗಲ್ ಆಸ್ ಪಾರ್ಟ್ ಆಫ್ ಸ್ಕ್ವೇರ್ ನೋಡೋಣ. ಇಲ್ಲಿ ನೋಡಿ ಎಷ್ಟು ಪಾರ್ಟ್ ಇದೆ? 1 2 3 4 ಪಾರ್ಟ್ ಇದೆ ಅಲ್ವಾ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು, ಇಲ್ಲಿ ಒಂದು ಸ್ಕ್ವೇರ್ ಅನ್ನ 4 ಪಾರ್ಟ್ ಮಾಡಿರೋದ್ರಿಂದ 1/4 ಆಫ್ ಏರಿಯಾ ಆಫ್ ಸ್ಕ್ವೇರ್ ಆಯ್ತು. ಸೊ ಇಲ್ಲಿ 2 ಪಾರ್ಟ್ ಮಾಡಿದ್ರಿಂದ ಹಾಫ್ ಅಂತ ತಗೊಂಡಿದ್ವಿ, ಇಲ್ಲಿ 4 ಪಾರ್ಟ್ ಮಾಡಿರೋದ್ರಿಂದ 1/4 ಅಂತ ತಗೊಂಡಿದ್ವಿ. So area of triangle is equal to 1/4 into, what is the formula? Side into side. Area of square is equal to side into side. So area of triangle is equal to 1/4 into ಎಷ್ಟು ಸೆಂಟಿಮೀಟರ್ ಇದೆ? 5 into 5. That is 1/4 into 25. ಇಲ್ಲಿ ನಾವೇನ್ ಮಾಡೋಣ? 4 ಇಂದ 25 ನ ಡಿವೈಡ್ ಮಾಡೋಣ. 4 6 24, 1 ಉಳ್ಕೊಂಡಿದೆ, ಹೋಗಲ್ಲ, ಪಾಯಿಂಟ್ ಇಟ್ಕೊಂಡು 0 ಹಾಕೊಳ್ಳೋಣ. 4 2s 8. ಸೊ ಇಲ್ಲಿಗೆ 2 ಉಳ್ಕೊಂಡಿದೆ, ಪಾಯಿಂಟ್ ಇಟ್ಕೊಂಡಿದೀವಿ, 0 ಹಾಕೊಂಡಿದೀವಿ. 4 5s 20. ಸೊ ವಾಟ್ ಈಸ್ ದ ಆನ್ಸರ್? ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು 6.25. ಇಲ್ಲಿ ಸೆಂಟಿಮೀಟರ್ ಇದ್ರೆ ನಾವೇನಂತ ಬರಿತೀವಿ? ಏರಿಯಾನ ಯಾವಾಗ್ಲೂ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರಿತೀವಿ. ನೆಕ್ಸ್ಟ್ ಕಾನ್ಸೆಪ್ಟ್, ಏರಿಯಾ ಆಫ್ ಪ್ಯಾರಲಲೋಗ್ರಾಮ್. ಕ್ವಾಡ್ರಿಲ್ಯಾಟರಲ್ಸ್ ಅಲ್ಲಿ ಪ್ಯಾರಲಲೋಗ್ರಾಮ್ ಕೂಡ ಒಂದು. ABCD is a parallelogram in which the opposite sides are parallel to each other. ನೋಡಿ, ಈ AB ಗೆ CD ಪ್ಯಾರಲಲ್ ಆಗಿರುತ್ತೆ, AD ಗೆ BC ಪ್ಯಾರಲಲ್ ಆಗಿರುತ್ತೆ. ಈ ಒಂದು ಕ್ವಾಡ್ರಿಲ್ಯಾಟರಲ್ ನ ಪ್ಯಾರಲಲೋಗ್ರಾಮ್ ಅಂತ ಕರಿತೀವಿ. ಏರಿಯಾ ಆಫ್ ಪ್ಯಾರಲಲೋಗ್ರಾಮ್. ಸೊ ಏರಿಯಾ ಆಫ್ ಪ್ಯಾರಲಲೋಗ್ರಾಮ್ ಇದರ ಒಂದು ಫಾರ್ಮುಲಾ ಏನಪ್ಪ ಅಂದರೆ ಬೇಸ್ ಇಂಟು ಹೈಟ್. ಇಲ್ಲಿ ನಮಗೆ ಲೆಂತ್ ಗೊತ್ತು, ಬ್ರೆಡ್ತ್ ಗೊತ್ತು. ಯಾಕೆ ಅಂದರೆ ಸ್ಕ್ವೇರ್ ಅಲ್ಲಿ 2 ಸೈಡ್ ಅಂತಾನೆ ತಗೊಳ್ತೀವಿ, ರೆಕ್ಟ್ಯಾಂಗಲ್ ಅಲ್ಲಿ ಲೆಂತ್ ಇಂಟು ಬ್ರೆಡ್ತ್ ಅಂತ ತಗೊಳ್ತೀವಿ. ಇಲ್ಲಿ ಲೆಂತ್ ಅಂದರೆ ಯಾವ ಸೈಡ್ ಬೇಕಾದರೂ ತಗೊಳ್ಬೋದು, ಬಟ್ ಇಲ್ಲಿ ಬ್ರೆಡ್ತ್ ಅನ್ನ ತಗೊಳ್ಳಲ್ಲ, ಹೈಟ್ ಅಂತ ಹೇಳಿದೀವಿ. ಹೈಟ್ ಅಂದ್ರೆ ಏನು ಅಂದರೆ, ಇಲ್ಲಿ ನೋಡಿ, ಈ ಸ್ಲ್ಯಾಂಟಿಂಗ್ ಲೈನ್ ಏನಿದೆ ಇದನ್ನೇ ನಾವು ಡೈರೆಕ್ಟ್ ಆಗಿ ಮೆಜರ್ಮೆಂಟ್ ತಗೊಳಕ್ಕಾಗಲ್ಲ. ಇಲ್ಲಿಂದ ನಾವೇನ್ ಮಾಡ್ತೀವಿ? ಒಂದು ಪರ್ಪೆಂಡಿಕ್ಯುಲರ್ ಅನ್ನ ಹೇಳ್ಕೊಳ್ತೀವಿ. ಈ ಪರ್ಪೆಂಡಿಕ್ಯುಲರ್ ಅಂದ್ರೆ ಆಂಗಲ್ ಎಷ್ಟಿರುತ್ತೆ? 90 ಡಿಗ್ರಿ ಇರುತ್ತೆ. ಸೊ ಈ ಪರ್ಪೆಂಡಿಕ್ಯುಲರ್ ಲೈನ್ ಏನಿದೆ ಇದನ್ನ ನಾವು ಹೈಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಏರಿಯಾ ಆಫ್ ಪ್ಯಾರಲಲೋಗ್ರಾಮ್ ಫಾರ್ಮುಲಾ ಏನಪ್ಪಾ ಅಂದ್ರೆ ಬೇಸ್. ನೀವು ಯಾವ ಲೈನ್ ಮೇಲೆ ಪರ್ಪೆಂಡಿಕ್ಯುಲರ್ ಅನ್ನ ಎಳಿತೀರಾ ಇದನ್ನ ಬೇಸ್ ಅಂತ ತಗೊಳ್ತೀವಿ, ಹೈಟ್. ಸೊ ಏರಿಯಾ ಆಫ್ ಪ್ಯಾರಲಲೋಗ್ರಾಮ್ ಇಸ್ ಈಕ್ವಲ್ ಟು ಬೇಸ್ ಇಂಟು ಹೈಟ್. ಫಾರ್ ಎಕ್ಸಾಂಪಲ್, ಇದು 5 ಸೆಂಟಿಮೀಟರ್ ಇತ್ತು, ಹೈಟ್ 3 ಸೆಂಟಿಮೀಟರ್ ಇದೆ ಅಂದ್ರೆ ಏರಿಯಾ ಆಫ್ ಪ್ಯಾರಲಲೋಗ್ರಾಮ್ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್ ಇಂಟು 3 ಸೆಂಟಿಮೀಟರ್. ದಟ್ ಈಸ್ 5 3s 15 ಸೆಂಟಿಮೀಟರ್ ಸ್ಕ್ವೇರ್. ಓಕೆ. ನೆಕ್ಸ್ಟ್ ಕಾನ್ಸೆಪ್ಟ್, ಏರಿಯಾ ಆಫ್ ಎ ಟ್ರಯಾಂಗಲ್.
ಅಲ್ಲಿ ನಾವು ರೆಕ್ಟ್ಯಾಂಗಲ್ ಅಲ್ಲಿ ನೋಡಿದಾಗ ಹಾಫ್ ಇಂಟು ಲೆಂತ್ ಇಂಟು ಬ್ರೆಡ್ತ್ ಮಾಡ್ಕೊಂಡಿದ್ವಲ್ಲ, ಇಲ್ಲಿ ಅದೇ ರೀತಿನಲ್ಲಿ ಎಷ್ಟು ಪ್ಯಾರಲೋಗ್ರಾಮ್ ಇದೆಯಲ್ವಾ, ಒಂದು ಪ್ಯಾರಲೋಗ್ರಾಮ್ ತಗೊಳ್ಳೋಣ, ಎ ಬಿ ಸಿ ಡಿ ಅಂತ. ಇದನ್ನ ನಾವಿಲ್ಲಿ ಏನು ಮಾಡೋಣ, ಹಾಫ್ ಆಗಿ ಡಿವೈಡ್ ಮಾಡೋಣ. ನಮಗೆ ಬೇಕಾಗಿರೋದೇನು, ಎ ಡಿ ಸಿ ಅಥವಾ ಎ ಬಿ ಡಿ ಯಾವುದಾದ್ರೂ ಒಂದು ಟ್ರಯಾಂಗಲಿನ ಏರಿಯಾ ಕಂಡುಹಿಡಿಬೇಕು. ಸೊ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಎಷ್ಟಾಯಿತು, ಪ್ಯಾರಲೋಗ್ರಾಮ್ದು ಬೇಸ್ ಇಂಟು ಹೈಟ್ ಆಯಿತು ಕಂಪ್ಲೀಟ್ ಆಗಿ ಅಲ್ವಾ. ಸೊ ಒಂದು ಟ್ರಯಾಂಗಲ್ನ ತಗೊಂಡ್ರೆ ಇವಾಗ, ಸೊ ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಹಾಫ್ ಇರೋದ್ರಿಂದ, ಈ ಒಂದು ಡಯಾಗೋನಲ್ಲು ಪ್ಯಾರಲೋಗ್ರಾಮ್ ಅನ್ನ ಹಾಫ್ ಆಗಿ ಡಿವೈಡ್ ಮಾಡೋದ್ರಿಂದ ಈ ಏರಿಯಾದಲ್ಲಿ ಒಂದು ಟ್ರಯಾಂಗಲ್ ಹಾಫ್ ಇರುತ್ತೆ. ಸೊ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಓಕೆನಾ. ಸೊ ಇಲ್ಲಿ ಕೂಡ ಅಷ್ಟೇ, ಹೈಟ್ ಅಂತಂದ್ರೆ ಇಲ್ಲಿ ಯಾವುದು ಬರಲ್ಲ, ಬೇಸ್ ನಾವು ಯಾವ್ದ್ರ ಮೇಲೆ ಹೇಳ್ಕೊಳ್ತೀವಿ ಈ ರೀತಿನಲ್ಲಿ ಇರುತ್ತಲ್ಲ ಒಂದು ಹೈಟು, ಇದನ್ನ ಮಾತ್ರನೇ ಹೈಟ್ ಆಗಿ ತಗೊಳ್ಬೇಕು, ಸಿ ಡಿನ ಬೇಸ್ ಆಗಿ ತಗೊಳ್ತೀವಿ. ಓಕೆನಾ. ಸೊ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಈಸ್ ದ ಫಾರ್ಮುಲಾ ಆಫ್ ಏರಿಯಾ ಆಫ್ ಟ್ರಯಾಂಗಲ್. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಇದೆ ಅಂತ ತಿಳ್ಕೊಳ್ಳಿ. ರೈಟ್ ಆಂಗಲ್ ಟ್ರಯಾಂಗಲ್ ಇದ್ದಾಗ ನಾವು ಹೈಟನ್ನ ಮೆಜರ್ಮೆಂಟ್ ಮಾಡ್ಕೊಳ್ಳೋ ಅಂದ್ರೆ ಸೆಪರೇಟ್ ಆಗಿ ಡ್ರಾ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ, ಯಾಕಂದ್ರೆ ಇದು ಪರ್ಪೆಂಡಿಕ್ಯುಲರ್ ಆಗೇ ಇರುತ್ತೆ. ಸೊ ಬೇಸು ಇದ್ರ 3 ಸೆಂಟಿಮೀಟರ್ ಇದೆ, ಹೈಟ್ 2 ಸೆಂಟಿಮೀಟರ್ ಇದೆ ಅಂದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ದಟ್ ಈಸ್ ಹಾಫ್ ಇಂಟು ಬೇಸ್ ಎಷ್ಟಿದೆ 3 ಸೆಂಟಿಮೀಟರ್ ಇದೆ, ಇಂಟು ಹೈಟ್ ಎಷ್ಟಿದೆ 2 ಸೆಂಟಿಮೀಟರ್ ಇದೆ. ಸೊ ವಾಟ್ ಈಸ್ ದ ಏರಿಯಾ ಆಫ್ ಟ್ರಯಾಂಗಲ್ ಈಸ್ ಈಕ್ವಲ್ ಟು, ಇಲ್ಲಿ ಹಾಫ್ ಇರೋದ್ರಿಂದ 2 ಇಂಟು 2 ಕ್ಯಾನ್ಸಲ್ ಆಗುತ್ತೆ, 3 ಸೆಂಟಿಮೀಟರ್ ಸ್ಕ್ವೇರ್ ಅಂತ ನಾವು ಬರಿತೀವಿ. ಓಕೆನಾ. ಫಾರ್ ಎಕ್ಸಾಂಪಲ್ ಇಲ್ಲಿ ಇನ್ನೊಂಥರ ಟ್ರಯಾಂಗಲ್ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ಇದು ಒಂದು ಟ್ರಯಾಂಗಲ್. ಫಾರ್ ಎಕ್ಸಾಂಪಲ್ ದಿಸ್ ಈಸ್ ಆಲ್ಸೋ ಎ ಬಿ ಸಿ. ದಿಸ್ ಈಸ್ 7 ಸೆಂಟಿಮೀಟರ್ ಅಂಡ್ ಹೈಟ್, ಇಲ್ಲಿ ಹೈಟ್ ನಾವು ಪರ್ಪೆಂಡಿಕ್ಯುಲರ್ ಇರಬೇಕಲ್ವಾ, ಒಂದು ಈ ರೀತಿ ಪರ್ಪೆಂಡಿಕ್ಯುಲರ್ ಆಗಿ ಒಂದು ಇದ್ರೆ ಇದು ಫಾರ್ ಎಕ್ಸಾಂಪಲ್ 4 ಸೆಂಟಿಮೀಟರ್ ಇದೆ ಅಂತ ತಿಳ್ಕೊಳ್ಳಿ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್, ದಟ್ ಈಸ್ ಹಾಫ್ ಇಂಟು 7 ಇಂಟು ಹೈಟ್ ಎಷ್ಟು 4. 2 ಇಂದ ಡಿವೈಡ್ ಆಗುತ್ತಲ್ವಾ, 2 1s are 2, 2 2s are 4. ಸೊ ವಾಟ್ ಈಸ್ ದ ಏರಿಯಾ ಆಫ್ ಟ್ರಯಾಂಗಲ್, ದಟ್ ಈಸ್ 7 2s are 14 centimeter square is the answer. ಇದು example problems. Let us solve the exercise. Let us solve exercise 11.2. Exercise 11.2 first question. Find the area of each of the following parallelograms. So parallelogram ಇಂದು ನಮಗೆ ಫಾರ್ಮುಲಾ ಗೊತ್ತಿದೆ ಅಲ್ವಾ, ಪ್ಯಾರಲೋಗ್ರಾಮ್ ಅಂದ್ರೆ ಬೇಸ್ ಇಂಟು ಹೈಟ್. ಸೊ ಇಲ್ಲಿ ಫಸ್ಟ್ ಫಿಗರ್ ಅಲ್ಲಿ ಏನಿದೆ ನೋಡಿ, ಬೇಸ್ 7 ಸೆಂಟಿಮೀಟರ್ ಅಂಡ್ ಹೈಟ್ 4 ಸೆಂಟಿಮೀಟರ್ ಇದೆ. ಸೊ ಬೇಸ್ 7 ಅಂಡ್ ಹೈಟ್ 4 ಇರೋದ್ರಿಂದ ಪ್ಯಾರಲೋಗ್ರಾಮ್ ಏರಿಯಾ ಇಸ್ ಈಕ್ವಲ್ ಟು 7 4s are 28 ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ಸೆಕೆಂಡ್ ಒನ್. ಸೊ ಪ್ಯಾರಲೋಗ್ರಾಮ್ಗೆ ಎಲ್ಲದಕ್ಕೂ ಫಾರ್ಮುಲಾ ಒಂದೇ, ಬೇಸ್ ಇಂಟು ಹೈಟ್. ಸೊ ದಟ್ ಈಸ್ ಈಕ್ವಲ್ ಟು, ಇಲ್ಲಿ ಬೇಸ್ 5 ಸೆಂಟಿಮೀಟರ್, ಸೊ 5 ಇಂಟು ಹೈಟ್ 3 ಸೆಂಟಿಮೀಟರ್ ಇರೋದ್ರಿಂದ 5 3s are 15 centimeter square is the answer. Next one also parallelogram area base into height, that is base is equal to 2.5 into height 3.5. So area na ಇಲ್ಲಿ separate ಆಗಿ ಮಾಡ್ಕೊಳ್ಳೋಣ. 2.5 into 3.5 ಅಂದ್ರೆ 5 5s are 25, so 5 2 carry, 5 2s are 10, 10 plus 2 is 12 plus 3 5s are 15, 5 1 carry, 3 2s are 6, 6 plus 1 is 7. So illiga 5, 2 plus 5 is 7, 7 plus 1 is 8. Ill 1 digit irodrinda what is the answer? So area of parallelogram is equal to 8.75 centimeter square is the answer. Next one, formula is equal to base into height. So base andre ನೋಡಿ ಇಲ್ಲಿ ಪರ್ಪೆಂಡಿಕ್ಯುಲರ್ ಲೈನ್ ಯಾವ ಕಡೆ ಹಾಕಿದ್ದಾರೆ ಅದನ್ನ ಬೇಸ್ ಆಗಿ ತಗೊಳ್ಬೇಕು. ಸೊ 5 ಇಂಟು 4.8, ದಟ್ ಈಸ್ 4.8 ಇಂಟು 5 ಅಂದ್ರೆ 5 8s are 40, 0 4 ಕ್ಯಾರಿ, 4 5s are 20, 20 ಪ್ಲಸ್ 4 is 24, 1 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಅಂದ್ರೆ ದಟ್ ಈಸ್ ಈಕ್ವಲ್ ಟು 24 ಸೆಂಟಿಮೀಟರ್ ಸ್ಕ್ವೇರ್ ಈಸ್ ಅವರ್ ಆನ್ಸರ್.
ಲಾಸ್ಟ್ ಕ್ವೆಶನ್. ಇಲ್ಲೂ ಕೂಡ ಸೈಡ್ ಅಲ್ಲೇ ಇದೆ ನೋಡಿ, ಬೇಸ್ ಅಂತ ಇವಾಗ ನಾವು 2ನ ತಗೊಳ್ಬೇಕು. ಬೇಸ್ ಇಂಟು ಹೈಟ್, ಇಟ್ ಈಸ್ 2 ಇಂಟು 4.4 ಸೆಂಟಿಮೀಟರ್, ದಟ್ ಈಸ್ 2 4s are 8, 2 4s are 8, 1 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇರೋದ್ರಿಂದ 8.8 ಸೆಂಟಿಮೀಟರ್ ಸ್ಕ್ವೇರ್ ಈಸ್ ಅವರ್ ಆನ್ಸರ್. ಸೆಕೆಂಡ್ ಕ್ವೆಶನ್, ಫೈಂಡ್ ದ ಏರಿಯಾ ಆಫ್ ಈಚ್ ಆಫ್ ದ ಫಾಲೋಯಿಂಗ್ ಟ್ರಯಾಂಗಲ್ಸ್. ಸೊ ಫಸ್ಟ್ ಕ್ವೆಶನ್ ಏನಿದೆ ನೋಡಿ ಇಲ್ಲಿ, what is the formula? Area of triangle is equal to half into base into height. So that is equal to half into base yaudili 4 centimeter, height 3 centimeter. So 2 1s are 2, 2 2s are 4. So what is the answer? Area of triangle is equal to 2 3s are 6 centimeter square is our answer. Okay. ಇಲ್ಲಿರುವಂತ ಪ್ರಾಬ್ಲಮ್ ಅನ್ನು ನೋಡಿ, that is also half into base into height, that is equal to half into base. ನೋಡಿ ಇಲ್ಲಿ ಎಲ್ಲಿಂದ ಪರ್ಪೆಂಡಿಕ್ಯುಲರ್ ನ ಎಳ್ದಿದ್ದಾರೆ ಅದನ್ನ ಬೇಸ್ ಆಗಿ ತಗೊಳ್ತೀವಿ. ಸೊ 5 ಸೆಂಟಿಮೀಟರ್ ಇಂಟು 3.2 ಸೆಂಟಿಮೀಟರ್, ದಟ್ ಈಸ್ ಈಕ್ವಲ್ ಟು ಹಾಫ್ ಇಂಟು 5 2s are 10, ಸೊ 1 ಕ್ಯಾರಿ, 5 3s are 15, 15 plus 1 is 16, 1 ಡಿಜಿಟ್ ಆದ್ಮೇಲೆ 0. ಸೊ 2 1s are 2, 2 8s are 16. ಸೊ ವಾಟ್ ಈಸ್ ದ ಆನ್ಸರ್? ದಟ್ ಈಸ್ 8 ಸೆಂಟಿಮೀಟರ್ ಸ್ಕ್ವೇರ್. ಓಕೆನಾ? ನೆಕ್ಸ್ಟ್ ಥರ್ಡ್ ಒನ್ ನೋಡಿ, ಇಲ್ಲಿ ನಾನು ಲಾಸ್ಟ್ ಎಕ್ಸಾಂಪಲ್ ಅಲ್ಲಿ ತೋರಿಸ್ದಾಗೆ ಇದು ರೈಟ್ ಆಂಗಲ್ ಟ್ರಯಾಂಗಲ್ ಆಗಿರೋದ್ರಿಂದ ಡೈರೆಕ್ಟ್ ಆಗಿ ನಾವು ಏರಿಯಾ ಆಫ್ ಟ್ರಯಾಂಗಲ್ ಅಂತಂದ್ರೆ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಹಾಫ್ ಇಂಟು ಬೇಸ್ ಇಲ್ಲಿ 3 ಸೆಂಟಿಮೀಟರ್ ಅಂಡ್ ಹೈಟ್ ಇಲ್ಲಿ 4 ಸೆಂಟಿಮೀಟರ್. 2 1s are 2, 2 2s are 4. ಸೊ ವಾಟ್ ಈಸ್ ದ ಆನ್ಸರ್? 3 2s are 6 ಸೆಂಟಿಮೀಟರ್ ಸ್ಕ್ವೇರ್. ಸೊ ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್ ಸ್ಕ್ವೇರ್. ಇನ್ನು ಇಲ್ಲಿ ನೋಡಿ, ಇಲ್ಲಿ ನಾವು ಯಾವಾಗ್ಲೂ ಟ್ರಯಾಂಗಲ್ ಒಳಗಡೆನೆ ನಾವು ಪರ್ಪೆಂಡಿಕ್ಯುಲರ್ ನ ಎಳ್ಕೊಳ್ಬೇಕು ಅನ್ನೋದು ಏನಿಲ್ಲ ನೋಡಿ. ಈ ಟ್ರಯಾಂಗಲ್ ಅಲ್ಲಿ ನಾವು ಟ್ರಯಾಂಗಲ್ ಇಂದ ಆಚೆ ಕಡೆ ಕೂಡ ಹೈಟ್ ಅನ್ನ ನಾವು ಹಾಕೊಳ್ಬಹುದು. ವಾಟ್ ಈಸ್ ದ ಫಾರ್ಮುಲಾ? ಹಾಫ್ ಇಂಟು ಬೇಸ್ ಇಂಟು ಹೈಟ್, ದಟ್ ಈಸ್ ಹಾಫ್ ಇಂಟು ಬೇಸ್ 3 ಸೆಂಟಿಮೀಟರ್ ಅಂಡ್ ಹೈಟ್ 2 ಸೆಂಟಿಮೀಟರ್. 2 1s are 2 1s are cancel and the area of triangle is equal to 3 centimeter square is our answer. Okay, see you in the next class. Thank you.